ವಿ ಸೋಮಣ್ಣನವರು ವ್ಯಕ್ತಪಡಿಸಿದಂತಹ ಅಸಮಾಧಾನಕ್ಕೆ ಸದಾನಂದ ಗೌಡ ಸಮರ್ಥನೆ ಮಾಡಿದ್ದಾರೆ. ಮನೆಯಂದ ಮೇಲೆ ಸಣ್ಣದಾಗಿರುವಂತಹ ಗೊಂದಲ ಬೇಸರಗಳು ಇದ್ದೇ ಇರುತ್ತವೆ. ಅಸಮಾಧಾನ ಶಮನಕ್ಕೆ ಹೊಸ ತಂಡ ಕೆಲಸ ಮಾಡುತ್ತೆ. ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಹೊಸ ತಂಡ ಮಾಡುತ್ತೆ. ಸೋಮಣ್ಣ ಗೋವಿಂದರಾಜನಗರದಲ್ಲಿ ಚುನಾವಣೆಯಲ್ಲಿ ನಿಂತಿದ್ದೇ ಆದ್ರೆ 100ಕ್ಕೆ 100 ಅವರು ಗೆಲ್ತಾ ಇದ್ರು. ಸೋಮಣ್ಣ ಅವರ ಜಾಗದಲ್ಲಿ ನಾನೇ ಇದ್ದಿದ್ರೂ ಕೂಡ ಈ ಸಂದರ್ಭದಲ್ಲಿ ಇದೇ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದೆ. ಪಕ್ಷದಲ್ಲಿ ಅಸಮಾಧಾನಕ್ಕೆ ಸದಾನಂದ ಗೌಡರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ನಿರಂತರವಾಗಿ ವಿ ಸೋಮಣ್ಣ ಇದೇ ರೀತಿಯಾಗಿ ಬೇರೆಯವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆ ಪಕ್ಷದಲ್ಲಿ ಭುಗಿಲೆದ್ದಿರುವಂತಹ ಅಸಮಾಧಾನಕ್ಕೆ ಸದಾನಂದ ಗೌಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಬೇಸರವನ್ನು ಹೋಗಲಾಡಿಸುವ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹೊಸ ತಂಡ ಬಂದಿದೆ. ಸಾಧಾರಣವಾಗಿ ಇದೊಂದು ಸ್ವಾಭಾವಿಕವಾಗಿ ಇರುವಂಥದ್ದು. ಒಂದು ಪಕ್ಷದಲ್ಲಿ ಇರುವಂಥ ಅವರಿಗೆ ವ್ಯತ್ಯಾಸ ಇರುತ್ತೆ. 10 ಮನೆಯವರು ಸೇರಿದಾಗ ಪಕ್ಷ ಇವತ್ತು ಯಾವುದೋ ಒಂದು ಸ್ಥಾನದಲ್ಲಿ ಅವರು ಕಂಟೆಸ್ಟ್ ಮಾಡಿ ಅಲ್ಲಿ ಅವರಿಗೆ ಹಿನ್ನಡೆ ಆಗಿರುವಂಥದ್ದು ಮತ್ತು ಅವರದೇ ಕ್ಷೇತ್ರ ಗೋವಿಂದರಾಜನಗರ ಅಲ್ಲಿ ನಿಂತರೆ ಅವರು 100ಕ್ಕೆ 100 ಗೆಲ್ತಾ ಇದ್ರು. ನಾನು ಗೆಲ್ಲುವುದನ್ನು ಬಿಟ್ಟು ಪಕ್ಷದ ಮಾತು ಕೇಳಿ ಬೇರೆ ಕಡೆ ಹೋಗಿ ಸೋತನಲ್ಲ ಅಂತ ಹೇಳುವಂಥ ಒಂದು ಭಾವನೆ ಅವರಲ್ಲಿದೆ. ನಿಜ, ಅವರಿಗೆ ನಾನು ಕೂಡ ಅವರ ಸ್ಥಾನದಲ್ಲಿದ್ದರೆ ಅದೇ ರೀತಿ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ನಾವು ಬೇಸರ ಆದವರಿಗೆಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಒಂದೆಡೆ ನಿರಂತರವಾಗಿ ಬಿಜೆಪಿ ಪಕ್ಷದಲ್ಲಿ ಅಸಮಾಧಾನ ಉಂಟಾಗ್ತಾ ಇತ್ತು. ನಾಯಕರು, ಅದರಲ್ಲೂ ಹಿರಿಯ ನಾಯಕರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಈ ನಡುವೆ ಮಾಜಿ ಸಿಎಂ ಸದಾನಂದ ಗೌಡ ಕೂಡ ಅಸಮಾಧಾನ ಹೊರಹಾಕಿದವರಲ್ಲಿ ಒಬ್ಬರು. ಅವರು ಇದೀಗ ಹೊಸ ತಂಡ ಎಲ್ಲೋ ಒಂದೆಡೆ ಸಮಾಧಾನ ಮಾಡೋ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದೆಡೆಯಲ್ಲಿ ಈ ಅಸಮಾಧಾನ ಮತ್ತಷ್ಟು ಭುಗಿಲೇಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನೆಲ್ಲ ಹೇಳಿದ್ದಾರೆ ಸದಾನಂದ ಗೌಡರು, ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಯಾವ ರೀತಿಯಾಗಿ ಆಡ್ತಾ ಇದೆ ಅಂತ? ಸಂತೋಷ್, ಮಾಜಿ ಕೇಂದ್ರ ಸಚಿವ ಸದಾನಂದ ಗೌಡರು ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಈಗ ಅವರು ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೇನೋ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟುಹಾಕುವಂತಹ ಮಾತನ್ನ ಮತ್ತೊಮ್ಮೆ ಆಡಿದ್ದಾರೆ. ಅಂದ್ರೆ ಅವರು ಈಗ ತಮ್ಮ ಬೆಂಬಲಿಗರ ಒತ್ತಾಯಕ್ಕೆ ಮಣಿದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿವೆ ಅನ್ನುವಂಥದ್ದು ದಟ್ಟವಾಗ್ತಿರುವಂತಹ ವಿಚಾರ. ಅವರೇ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ, ನಾನು 30 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ನೋಡಿದ್ದೇನೆ. ಹೊಸಬರು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಚುನಾವಣೆಯಿಂದ ದೂರ ಸರಿಯುವಂತಹ ಮಾತನ್ನ ಆಡಿದ್ದೆ. ಆದ್ರೆ ಈಗ ಸೋತವರು ಮತ್ತು ಪಕ್ಷದಲ್ಲಿ ಅಸಮಾಧಾನಗೊಂಡಿದ್ದವರು ಕೂಡ ಈಗ ನೀವೇ ಚುನಾವಣೆಯಲ್ಲಿ ನಿಲ್ಲಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಅಶೋಕ್ ಬೊಮ್ಮಾಯಿ, ಅಶ್ವಥ್ ನಾರಾಯಣ ಸೇರಿದಂತೆ ಅನೇಕ ನಾಯಕರುಗಳು ನನ್ನ ಮೇಲೆ ಚುನಾವಣೆಯಲ್ಲಿ ನಿಲ್ಲಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಿದ್ದಾರೆ. ನಾನು ತಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡಲ್ಲ. ಆದ್ರೆ ಈ ಬಗ್ಗೆ ಈಗಲೇ ನಿರ್ಧಾರವನ್ನು ಕೂಡ ಮಾಡುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಪಾರ್ಟಿ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯವನ್ನ ನಾನು ನಿರ್ಧಾರ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ಯಾರನ್ನು ವಿರೋಧ ಮಾಡಿಕೊಳ್ಳದೆ ನಾನು ರಾಜಕೀಯವನ್ನು ಮಾಡಿಕೊಂಡು ಬಂದಿದ್ದೇನೆ. ಹಲವಷ್ಟು ಆರೋಪಗಳು ಕೂಡ ಬಂದಿದ್ದು. ಆಗ್ಲೂ ಕೂಡ ನಾನು ಪಕ್ಷದ ಜೊತೆಗೆ ನಿಂತಿದ್ದೆ, ಪಕ್ಷ ಕೂಡ ನನ್ನ ಜೊತೆಗೆ ನಿಂತಿತ್ತು. ಎಲ್ಲರ ವಿಶ್ವಾಸವನ್ನು ಗಳಿಸಿ ಕೇಂದ್ರದಲ್ಲಿ ಕೆಲಸ ಮಾಡಿದ್ದೆ. ಪ್ರಚಾರ ಮಾಡೋದ್ರಲ್ಲಿ ನಾನು ಹಿಂದಿದ್ದೆ ಹೊರತು ಬೇರೆ ಯಾವ ಕಾರಣದಲ್ಲೂ ಪಕ್ಷದ ವಿಚಾರಗಳ ವೇದಿಕೆಯಿಂದ ನಾನು ದೂರ ಉಳಿದಿರಲಿಲ್ಲ. ಆದ್ರೆ ಈಗ ಬದಲಾವಣೆಯ ಕಾಲ ಬಂದಿರೋದ್ರಿಂದ ಮತ್ತೊಬ್ಬರಿಗೆ ಅವಕಾಶವಾಗಬೇಕು, ಹೊಸ ತಲೆಮಾರಿಗೆ ಪಕ್ಷ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಚುನಾವಣಾ ರಾಜಕಾರಣದಿಂದ ದೂರ ಉಳಿಬೇಕು ಅನ್ನುವಂಥ ಮಾತನ್ನ ಹೇಳ್ಕೊಂಡಿದ್ದೆ. ಆದ್ರೆ ಈಗ ಬದಲಾದ ಸನ್ನಿವೇಶದಲ್ಲಿ ಎಲ್ಲರ ಒತ್ತಡದಿಂದಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಬೇಡ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಅದನ್ನ ನಂತರದ ದಿನಗಳಲ್ಲಿ ಹೇಳ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಗೋವಿಂದರಾಜನಗರ ಅಲ್ಲಿ ನಿಂತರೆ ಅವರು 100ಕ್ಕೆ 100 ಗೆಲ್ತಾ ಇದ್ರು. ನಾನು ಗೆಲ್ಲುವುದನ್ನು ಬಿಟ್ಟು ಪಕ್ಷದ ಮಾತು ಕೇಳಿ ಬೇರೆ ಕಡೆ ಹೋಗಿ ಸೋತನಲ್ಲ ಅಂತ ಹೇಳುವಂತ ಒಂದು ಭಾವನೆ ಅವರಲ್ಲಿದೆ. ನಿಜ, ಅವರಿಗೆ ನಾನು ಕೂಡ ಅವರ ಸ್ಥಾನದಲ್ಲಿದ್ದರೆ ಅದೇ ರೀತಿ ಆಗ್ತಿತ್ತು ಅಂತ ನಾನು ಭಾವಿಸ್ತಾ ಇದ್ದೆ. ಸರ್, ನಾವು ಬೇಸರ ಆದವರಿಗೆಲ್ಲ ಅವರ ಬೇಸರವನ್ನು ಹೋಗಲಾಡಿಸುವ ರೀತಿಯಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಹೊಸ ತಂಡ ಬಂದಿದೆ. ಸಾಧಾರಣವಾಗಿ ಇದೊಂದು ಸ್ವಾಭಾವಿಕವಾಗಿ ಇರುವಂಥದ್ದು. ಒಂದು ಪಕ್ಷದಲ್ಲಿ ಮನೆಯಲ್ಲಿರುವಂಥ ಅವರಿಗೆ ವ್ಯತ್ಯಾಸ ಇರುತ್ತೆ. 10 ಮನೆಯದಾಗ ಪಕ್ಷ, ಆದರೆ ಎಲ್ಲರ ವಿಚಾರ ನೀವು ನೋಡಿ, ಎಲ್ಲರ ವಿಚಾರ ಬೇಸರ ಆಗಿದೆ ಅಂತ ಹೇಳುವವರೆಲ್ಲ ಇಲ್ಲ ಮೋದಿಯೇ ಈ ದೇಶದ